ನಮಸ್ತೆ, ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋವಂಥ ರೆಸಿಪಿ ಸಿಹಿ ಪೊಂಗಲ್. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅಕ್ಕಿ, ಹೆಸರುಬೇಳೆ, ಡ್ರೈ ಫ್ರೂಟ್ಸ್, ತುಪ್ಪ. ಇಷ್ಟಿದ್ರೆ ಸಿಹಿ ಪೊಂಗಲ್ ರೆಡಿ ಆಗಿಬಿಡುತ್ತೆ. ಈಗ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅಕ್ಕಿ ಮತ್ತು ಬೇಳೆನ ನೀವು ಯಾವ ಗ್ಲಾಸಲ್ಲಿ ಮೆಷರ್ಮೆಂಟ್ ಮಾಡ್ತೀರೋ, ಎಷ್ಟು ಅಕ್ಕಿ ತೊಗೊತೀರೋ ಅಷ್ಟೇ ಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ ನಂತರ ಒಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು ಈಗ ನಾವು ತೊಳೆದಿರೋ ಅಂಥ ಹೆಸರುಬೇಳೆ ಹಾಗೂ ಅಕ್ಕಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. 1 ಮಿನಿಟ್ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕಿದು. ಇದು ತಳ ಹತ್ತಬಾರ್ದು, ಹಾಗೆ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. 1 ಮಿನಿಟ್ ಅಥವಾ 2 ಮಿನಿಟ್ಸ್. ಆ ನೀರೆಲ್ಲ ಡ್ರೈ ಆಗಬೇಕು. ನೀರು ಡ್ರೈ ಆಗಿದೆ ಅಂದಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಮತ್ತೆ 1 ಮಿನಿಟ್ ರೋಸ್ಟ್ ಮಾಡಬೇಕು. ಈಗ ನೋಡಿ, ನಾನು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ ಮೇಲೆ ಮತ್ತೆ ನಾವು 1 ರಿಂದ 2 ನಿಮಿಷ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ನಾನು ಪಕ್ಕದಲ್ಲೇ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ. ಬೆಲ್ಲನೂ ಕೂಡ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಮತ್ತು ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಮೆಷರ್ಮೆಂಟಲ್ಲಿ ನಾವು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ತೊಗೊಂಡು ಅದಕ್ಕೆ 1 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿ ಮೆಲ್ಟ್ ಆಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಈಗ ನೋಡಿ, ತುಪ್ಪ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 2 ಗ್ಲಾಸು ಅಕ್ಕಿ ಮತ್ತು ಬೇಳೆ ಎರಡೂ ಸೇರಿ 2 ಗ್ಲಾಸ್ ಆಗಿದೆ. ಈಗ ನಾನು 6 ರಿಂದ 7 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. 1 ಗ್ಲಾಸ್ ಹಾಲು ಹಾಗೆ 6 ಗ್ಲಾಸ್ ನೀರು, ಟೋಟಲಾಗಿ 7 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಇದರಲ್ಲಿ ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ನಲ್ಲ ಅಕ್ಕಿ, ಅದೇ ಗ್ಲಾಸಲ್ಲಿ 6 ಗ್ಲಾಸ್ ನೀರನ್ನ ನಾನು ತೊಗೊಂಡು ಇವಾಗ ಹಾಕಿದ್ದೀನಿ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಬೆಲ್ಲ ಕೂಡ ಪಕ್ಕದಲ್ಲಿ ಕರಗ್ತಾ ಇದೆ. ಆಗಾಗ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು. ಈಗ ಇದೊಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ಈಗ ನಾನು 1 ಗ್ಲಾಸ್ ಹಸಿ ಹಾಲು ಅಥವಾ ಕಾದಿ ತಣ್ಣಗಾಗಿರೋವಂಥ ಹಾಲು ಯಾವ್ದು ಬೇಕಾದರೂ ನೀವು ಹಾಕ್ಕೋಬೋದು. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ವಿಷಲ್ ಇದನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಬೆಂದಿರುತ್ತೆ. ಇದು ತುಂಬಾ ಸಿಂಪಲ್ ಆಗಿರೋ ಹಾಗೂ ಟೇಸ್ಟಿಯಾಗಿರೋವಂಥ ರೆಸಿಪಿ. ಇವತ್ತು ನಾನು ಹಬ್ಬಕ್ಕೆ ಅಂತ ಈ ಒಂದು ಸಿಹಿ ಪೊಂಗಲ್ನ ಮಾಡಿದ್ದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸ್ಕೊತೀನಿ. ಈಗ ನಾನು ಡ್ರೈ ಫ್ರೂಟ್ಸ್ ಕೂಡ ತುಪ್ಪ ಹಾಕಿ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ. ಗೋಡಂಬಿ, ಬಾದಾಮಿ ಹಾಗೂ ದ್ರಾಕ್ಷಿ 3 ಕೂಡ ನಾನು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊತೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಫಸ್ಟು ನಾವು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ಈಗ ಗೋಡಂಬಿ ರೋಸ್ಟ್ ಆಗಿತ್ತು, ಒಂದು ಅರ್ಧ ರೋಸ್ಟ್ ಆಗಿದೆ. ಈಗ ನಾವು ಬಾದಾಮಿ ಹಾಗೂ ದ್ರಾಕ್ಷಿ ಎರಡನ್ನೂ ಇದಕ್ಕೆ ತುಪ್ಪಕ್ಕೆ ಸೇರಿಸ್ಕೊಳ್ಳೋಣ. ಹೆಚ್ಚಿಟ್ಕೊಂಡಂಥ ಬಾದಾಮಿ ಹಾಗೂ ದ್ರಾಕ್ಷಿ ಎರಡನ್ನೂ ನಾನು ಸೇರಿಸ್ಕೊಂಡು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲೇ ಹುರಿದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಬಾದಾಮಿ, ಗೋಡಂಬಿ ಎಲ್ಲ ಪೊಂಗಲ್ ತಿನ್ನಬೇಕಾದ್ರೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪದಲ್ಲಿ ಹುರಿದ್ಕೊಂಡು ನಾವು ಲಾಸ್ಟಿಗೆ ಹಾಕ್ಕೋಬೇಕು. ಈಗ ಇದು
ಕುಕ್ಕರ್ 2ರಿಂದ 3 ವಿಷಲ್ ಕೂಗಿದೆ. ಅದು ಸ್ವಲ್ಪ ವಿಷಲ್ ಬಿಟ್ಟ ಮೇಲೆ ತೋರಿಸ್ತೀನಿ. ಈಗ ನೋಡಿ ನಾನು ಬೆಲ್ಲನ ತೋರಿಸ್ತಾ ಇದ್ದೀನಿ. ಬೆಲ್ಲ ಫುಲ್ಲು ಮೆಲ್ಟ್ ಆಗಿದೆ. ಈಗ 2ರಿಂದ 3 ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಯಾವ್ದು ಬೇಕಾದರೂ ನೀವು ಆಪ್ಷನಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಕೊಬ್ಬರಿ ತುರಿನ ತುರಿದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಕೂಡ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಲಿ ಬೆಂದಿದೆ. ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಬೆಂದಿದೆ. 1-2 ಸರಿ ಈ ಥರ ಸೌಟಲ್ಲಿ ಹೀಗೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ನಾನು ಮೆಲ್ಟಾಗಿರೋವಂಥ ಬೆಲ್ಲನ ಕರಗಿಸ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಳ್ಳೋಣ. ಅದರಲ್ಲಿ ಏನಾದರೂ ಕಲ್ಲು ಆ ಥರ ಇದ್ದರೆ ಅದಕ್ಕೆ ಸೋಸ್ಕೊಂಡು ನಾವು ಬೆಂದಿರೋ ಅಂಥ ಅಕ್ಕಿ ಮತ್ತು ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಬೆಂದಿದೆ. ಬೆಂದಿರೋ ಅಂಥ ಅಕ್ಕಿ ಮತ್ತು ಬೇಳೆಗೆ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ರೀತಿ ಸಿಹಿ ಪೊಂಗಲ್ನ ಮಾಡ್ತೀರಾ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ನಾವು ನಮ್ಮ ಮನೇಲಿ ಈ ಒಂದು ಪ್ರೊಸೀಜರಲ್ಲೇ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸಿಂಪಲ್ ಆಗಿರೋವಂಥ ರೆಸಿಪಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಮನೆಯಲ್ಲೇ ಇರುತ್ತೆ. ಹಾಗಾಗಿ ನಾವು ಹಬ್ಬಗಳಲ್ಲಿ ಬೇಗನೆ ದೇವರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಅಕ್ಕಿ ಬೇಳೆ ಜೊತೆ ಬೆಲ್ಲ ಕೂಡ ಮಿಕ್ಸ್ ಆಗಿ ಇವಾಗ ಸ್ವಲ್ಪ ಕುದೀತಾ ಇದೆ. ಆಗಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಪೊಂಗಲ್ ಕರೆಕ್ಟಾಗಿರುತ್ತೆ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ತೆಳುವ ಬೇಕಂದರೆ ಹಾಲು ಅಥವಾ ಹಾಲನ್ನ ಸೇರಿಸ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಕುದೀತಾ ಇದೆ ನೋಡಿ. ಈ ಟೈಮಲ್ಲೇ ನಾನು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಯಾವುದಾದ್ರೂ ಸರಿ ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿಯನ್ನು ಕೂಡ ನೀವು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಮತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಒಂದು ಸರಿ ಈ ಥರ ನೋಡಿ ಕರೆಕ್ಟಾಗಿದೆ. ಈಗ ನಾವು ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಪೊಂಗಲ್ ರೆಡಿ ಆಗುತ್ತೆ ನೋಡಿ. ಈಗ ಎಲ್ಲ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಅಂಥ ಸಿಹಿ ಪೊಂಗಲ್ ರೆಡಿ ಆಯಿತು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಬೌಲ್ಗೆ ರೆಡಿ ಇರೋವಂಥ ಸಿಹಿ ಪೊಂಗಲ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟಿಯಾಗಿರೋ ಅಂಥ ಸಿಹಿ ಪೊಂಗಲ್ ರೆಡಿ ಆಯಿತು. ಈಗ ನೋಡಿ ಫೈನಲಾಗಿ ಈ ಥರ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.